ಎಲ್ಲ ಆತ್ಮಬಂಧುಗಳಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ, ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ, ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಈ PMC ಕನ್ನಡ ವಾಹಿನಿ ತಂಡದವರಿಗೂ, ಸ್ಪೆಷಲಿ ಸವಿತಾನಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಝೂಮ್ ಹಾಗೂ ಯೂಟ್ಯೂಬ್ ಮುಖಾಂತರ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮಬಂಧುಗಳಿಗೂ ವಂದಿಸುತ್ತಾ, ಮುಂದೆ ವೀಕ್ಷಿಸಲಿರುವವರಿಗೂ ವಂದಿಸುತ್ತಾ, ನನ್ನ ಅನುಭವಗಳನ್ನು ಈ ಪ್ರತಿಕ್ಷಣ ಸತ್ಯದರ್ಶನ ಎಂಬ ಶೀರ್ಷಿಕೆಯಡಿ ನನ್ನೊಳಗಿನ ಪತ್ರಿಜಿ ಎಂಬ ಪರಿಕಲ್ಪನೆಯ ಮೂಲಕ ನಾನು ನಿಮ್ಮೆಲ್ಲರೊಂದಿಗೆ ಬಿಚ್ಚಿಡಲು ಸಂತೋಷ ಪಡುತ್ತೇನೆ. ಯಾಕೆಂದ್ರೆ ಪ್ರಪ್ರಥಮವಾಗಿ ಏನಂದ್ರೆ, ನಾನು ಇಷ್ಟರವರೆಗೆ ಎಲ್ಲೋ ನನ್ನ ಅನುಭವಗಳನ್ನು ಹಂಚ್ಕೊಂಡಿಲ್ಲ. ಅಂದ್ರೆ ಅಂತ ಅನುಭವ ಇಲ್ಲ ಅಂತಲೇ ನಾನು ಹಿಂಜರಿತಾ ಇದ್ದೆ. ಇದು ಈಗಲೂ ಕೇಳಿದೆ ಸವಿತಾನಿಗೆ, ಸವಿತಾ ನನ್ಗೇನಂತ ಇಲ್ವಲ್ಲ, ಆದ್ರೂ ನನ್ನ ಭೌತಿಕ ಜೀವನದಲ್ಲಿ ತುಂಬಾ ಸಾಕಷ್ಟು ನನಗೆ ಪ್ರಯೋಜನಗಳಾಗಿದೆ ಈ ಧ್ಯಾನದಿಂದ. ಮೊದಲಿಗೆ ನಾನು ಈ ನನ್ನೊಳಗಿನ ಪತ್ರಿಜಿ ಅಂತ ಒಂದು ಈ ಪರಿಕಲ್ಪನೆಯ ಮುಖಾಂತರ ನಾನು ಪ್ರಥಮವಾಗಿ ಧ್ಯಾನ ಅನುಭವವನ್ನು ಹಂಚುತ್ತಾ ಇದ್ದೀನಿ ಹೇಳಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಈ ಧ್ಯಾನಕ್ಕೆ ಹೇಗೆ ಬಂದೆ ಅಂತ ಮೊದಲು ನಿಮ್ಮೊಳಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನಗೆ ಭೌತಿಕವಾಗಿ ಆಗ್ಲಿ, ಆರೋಗ್ಯದ ಬಗ್ಗೆ ಭೌತಿಕ ಸಮಸ್ಯೆಗಳಾಗ್ಲಿ, ಆರೋಗ್ಯ ಸಮಸ್ಯೆಗಳಾಗ್ಲಿ ಏನೂ ಇರ್ಲಿಲ್ಲ ಧ್ಯಾನಕ್ಕೆ ಬರೋ ಮುಂಚೆ. ನಾನು 2022 ಫೆಬ್ರವರಿಯಲ್ಲಿ ಧ್ಯಾನಕ್ಕೆ ಬಂದೆ. ಧ್ಯಾನಕ್ಕೆ ಬರೋ ಮುಂಚೆ ನಮ್ಮದು ಭಕ್ತಿ ಮಾರ್ಗದಿಂದಲೇ ಇತ್ತು ನಮ್ಮ ಕುಟುಂಬ ಸಹ. ಒಂದ್ಸಾರಿ ನನ್ನ ಫ್ರೆಂಡ್ ಒಬ್ಳು, ನಮ್ಮ ಕ್ಲಾಸ್ಮೇಟ್ ಫ್ರೆಂಡ್ ಒಬ್ಳು ಫೋನ್ ಮಾಡಿ ಹೀಗೆ ಹೇಳ್ತಾ ಇದ್ಲು, ನನಗೆ ತುಂಬಾ ಶುಗರ್ ಇತ್ತು, ನಾನು ಅದನ್ನು ಧ್ಯಾನದ ಮುಖಾಂತರ ಸರಿ ಮಾಡ್ಕೊಂಡೆ. 400 ಇದ್ದ ಶುಗರು ಕೇವಲ 45 ಡೇಸ್ ಅಲ್ಲಿ ಸರಿ ಆಯ್ತು ನನಗೆ, ಇವಾಗ ನಾರ್ಮಲ್ ಆಗಿದೆ ಅಂತ ಹೇಳಿದ್ಲು. ಅದಕ್ಕೆ ನಾನು ಏನ್ ಮಾಡಿದೆ, ನಾನು ಧ್ಯಾನ ಮಾಡಿದೆ. ಯಾವ ಧ್ಯಾನ ಅಂತ, ಅದೇನು ಅಂದ್ರೆ ಅವಳದ್ದು ಬೇರೆ ಧ್ಯಾನ, ಈ ಧ್ಯಾನ ಅಲ್ಲ. ಅದ್ಯಾವ್ದು ½ ಮಾಡೋದು ಧ್ಯಾನ. ಅದ್ರಲ್ಲಿ ಏನಂದ್ರೆ, ಹೌದಾ ½ ಅಲ್ಲಿ ಅಷ್ಟ್ ಮಾಡಿದ್ರೆ ನಿನ್ಗೆ 45 ಡೇಸ್ ಅಲ್ಲೇ ಕಡಿಮೆ ಆಯ್ತಾ? ನನ್ಗೂ ಆಶ್ಚರ್ಯ ಆಯ್ತು. ನನಗೆ ಆರೋಗ್ಯ ಸಮಸ್ಯೆ ಏನು ಇಲ್ಲದಿದ್ರು ಆರೋಗ್ಯವನ್ನು ಕಾಪಾಡ್ಬೇಕು ಅಂತ ಒಂದು ಎಲ್ರಿಗೂ ಇದ್ದೇ ಇರುತ್ತಲ್ವಾ. ಈಗ ನಮ್ಗೆ ಬರುವ ಮೊದಲೇ ನಾವು ಅದನ್ನು ಕಾಪಾಡ್ಕೋಬಹುದಲ್ಲ. ನಾನು ಸಹ ಧ್ಯಾನ ಮಾಡ್ಬೇಕು, ಹೇಗ್ ಮಾಡೋದು ಅಂತ ನಾನು ಅವಳ ಹತ್ರ ಕೇಳಿದೆ. ಅದಕ್ಕೆ ಅವಳು ಹೇಳಿದ್ಲು, ಹೀಗೆ ನೀನು ಬೆಳಿಗ್ಗೆ ಅವರದ್ದೊಂದು ಲೈವ್ ಪ್ರೋಗ್ರಾಮ್ ಇರುತ್ತೆ 5 to 5:30. ಅದ್ರಲ್ಲಿ ನೀನು ದೀಪ ಹಚ್ಚಿ ಇಡ್ಬೇಕು, ಮತ್ತೆ ಹೂವು ಎಲ್ಲ ಇಡ್ಬೇಕು ದೀಪಕ್ಕೆ. ಆಮೇಲೆ ಅರ್ಧ ಗಂಟೆ ಅವರು ಸ್ವಾಮೀಜಿಗಳು ಬರ್ತಾರೆ. ಅಂದ್ರೆ ಲೈವ್ ಅಲ್ಲಿ ಬರ್ತಿದ್ರು ಅವರು. ಸ್ವಾಮೀಜಿಗಳು ಬರ್ತಾರೆ. ಅವ್ರು ಬಂದ್ಮೇಲೆ ಅವರನ್ನೊಂದು ಪ್ರೈಸ್ ಮಾಡಿ, ಅವ್ರಿಗೆ ಗುರುವೇ ನಮಃ ಅಂತ ಅವರ ಹೆಸರು ಹೇಳಿ 3 ಸತಿ ಹೇಳಿಸ್ತಾರೆ. ಹೇಳಿಸ್ಬಿಟ್ಟು ನೀನ್ ಧ್ಯಾನಕ್ಕೆ ಕೂತ್ಕೋ. ಅದು ಹಾಗೆ ಅಷ್ಟೇ, ಅಷ್ಟೇ ಅದ್ರದ್ದು ಇದು ಎಂತ ವಿಧಾನ ಅಂತ ಹೇಳಿದ್ಲು. ಸರಿ ಅಂತ ಆಯ್ತು, ನಾನ್ ಸಹ ಕೂತ್ಕೊಳ್ತೀನಿ. 45 ಡೇಸ್ ಯಾವಾಗ ಶುರು ಅಂತ ಹೇಳು ಅಂತ. ಅಂದ್ರೆ ಅವರು ಹೇಳುವಾಗಲೇ ಮಾಡ್ಬೇಕು. ನಾವು ನಮ್ದೇ ಒಂದು ನಮ್ಮ ಇದ್ರಲ್ಲಿ ಆತರ ಇಲ್ಲ, ಯಾವಾಗದಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಆದ್ರೆ ಅವಳು ಹೇಳಿದ್ಲು, ಇಂಥ ದಿನ ಶುರು ಆಗ್ತದೆ, ನಿಂಗೆ ನಾನು ಲಿಂಕ್ ಕಳಿಸ್ತೇನೆ ಮಾಡು ಅಂತ. ಸರಿ, ಏನೇ ಆಗ್ಲಿ ಖುಷಿ, ಒಂಥರ ಆರೋಗ್ಯ ಚೆನ್ನಾಗಿರ್ತದಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. 45 ಡೇಸ್ ಮಾಡಿದೆ, 5ರಿಂದ 5:30. ಬರೀ ಹಾಫ್ ಗಿಂತ ಮೇಲೆ ಮಾಡುವಂಗೆ ಇಲ್ಲ ಅಂತೆ. ½ ಮಾಡಿದೆ, 1 ಟರ್ಮ್ ಮಾಡಿದೆ, 2nd ಟರ್ಮ್ ಮಾಡಿದೆ, 3ನೇ ಟರ್ಮ್ ಮಾಡಿದೆ. ನನಗೆ ಯಾವ ಒಂದು ಬದಲಾವಣೆಯೂ ಕಂಡಿಲ್ಲ ನನ್ಗೆ. ಅದಕ್ಕೆ ಇದು ಈ ತರ ನಾವು ಮಾಡುದು ಸರಿ ಇಲ್ವಾ? ಹಾಗಾದ್ರೆ ಇನ್ ಯಾವ ತರದ ಧ್ಯಾನ ಇದೆ, ಯಾವ ತರ ಮೆಡಿಟೇಷನ್ ಟೈಪ್ಸ್ ಅಂತೆಲ್ಲ ಹಾಕಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ 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 ಕಡೆಗೆ ಈ PMC ವಾಹಿನಿದ್ದು
ಆ ಅನುಭವ ಹಂಚಿಕೆಗಳು, ಧ್ಯಾನದಿಂದ ಆ ಇದು ಆರೋಗ್ಯ ಅಂತೆಲ್ಲ ಹೇಳಿ ಶೀರ್ಷಿಕೆ ಹೇಳಿ ತುಂಬಾ ಬರ್ತಾ ಇತ್ತಲ್ವಾ, ಮೊದ್ಲಿಂದ ಬರ್ತಾ ಇತ್ತು. ನಾನು ಅದನ್ನ ನೋಡ್ಕೊಂಡು, ಓ ಇದು PMC ವಾಹಿನಿಯಲ್ಲಿ ಇದೆ, ಈ ತರ ಮಾಡ್ಬೇಕಾಯ್ನ ಅಂತ ಹೇಳಿ ಅದರಲ್ಲಿ ಮತ್ತೆ ಮತ್ತೆ ಈ ಪ್ರೇಮ್ನಾಥ್ ಸರ್ ತುಂಬಾ ಅದರಲ್ಲಿ ಇದು ಹೇಳಿದ್ದಾರೆ, ತುಂಬಾ ಗೈಡ್ ಮಾಡಿದ್ದಾರೆ. ಈ ತರ ಧ್ಯಾನ ಮಾಡೋದು ಹೇಗೆ, ಅವರನ್ನು ಗೈಡ್ ಮಾಡಿ, ಅವರನ್ನು ಯಾವ್ಯಾವ್ದೋ ನೀನ್ ಎಲ್ಲಿಗೆ ಹೋದಿ, ಅಲ್ಲಿ ಹೋದಿ, ಅಲ್ಲಿ ಅನ್ಕಂಡು, ಇಲ್ಲಿ ಅನ್ಕಂಡು, ಆ ತರ ಅವರು ಕೇಳ್ತಾ ಇದ್ರು. ಧ್ಯಾನ ಮಾಡಿಸಿ ಗೈಡ್ ಮಾಡಿ ಮಾಡಿ ಅದೆಲ್ಲ ಸುಮಾರು ಜನ ಹಂಚಿಕೊಂಡಾಗ ನನ್ಗೆ ಅನ್ಸು, ಈ PMC ವಾಹಿನಿಯೇ ಚೆನ್ನಾಗಿದೆ, ಹಾಗಾದ್ರೆ ನಾನು ಕೂಡ ಧ್ಯಾನ ಇದರಿಂದ ನೋಡೋಣ ಅಂತ ಹೇಳಿ ಗೈಡೆಡ್ ಮೆಡಿಟೇಷನ್ ಅಂತ ಸರ್ಚ್ ಮಾಡುವಾಗ ನಂಗೆ ರೂಪಾ ವೆಂಕಟೇಶ್ ಮೇಡಮ್ದು ಧ್ಯಾನ ಮಾಡುವ ವಿಧಾನ ಅಂತ ಹೇಳ್ಬಿಟ್ಟು ಗೈಡೆಡ್ ಮೆಡಿಟೇಷನ್ ಅಂತ ಹೇಳಿ ಬಂತು. 40 minutes ಗೈಡೆಡ್ ಮೆಡಿಟೇಷನ್ ಅಂತ. ಅಷ್ಟೆಲ್ಲ ಆಗುವಾಗ ಫೆಬ್ರವರಿ 2022 ಅಷ್ಟರವರೆಗೂ ನಾನು ಸರ್ಚ್ ಮಾಡ್ತಾನೆ ಇದ್ದೆ. ಅವಳೆ ಹೇಳಿ 1 ವರ್ಷ 1.5 ವರ್ಷ ಸಾಧಾರಣ ಒಂದ್ 3-4 ಸತಿ ಆ ಟರ್ಮ್ ಮಾಡಿದ್ದೆ ನಾನು. 45 ಡೇಸ್ ಇದು ಸಿಕ್ಕಿತ್ತಲ್ವಾ ಅಂತ ಹೇಳಿ ಒಂದ್ ದಿವಸ 5 ಡೇ ಕೂತ್ಕೊಂಡೆ. ತುಂಬಾ ಚೆನ್ನಾಗಾಯ್ತು, ಖುಷಿ ಆಯ್ತು. ಏನು ಒಂಥರ ಆ ಧ್ಯಾನ ಮುಗ್ದ ಮೇಲೆ ಒಂದ್ ಫುಲ್ ಆನಂದ ಅಂದ್ರೆ ಆನಂದ. ಎಷ್ಟು ಖುಷಿ ಅಂದ್ರೆ ಅದು ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯ್ತು. ಓ ಇಷ್ಟು ಖುಷಿ ಆಗ್ತದ ಅಂತ ಹೇಳಿ ಮತ್ತೆ ಪುನಃ ಏನಂದ್ರೆ ನಾನ್ ಅದಕ್ಕಿಂತ ಮುಂಚೆ ನನ್ಗೆ ನಾನಾದ್ರೆ VRS ಕೊಟ್ಟ ಮೇಲೆ 2020 ಜಾನ್ವರಿಯಲ್ಲಿ VRS ಕೊಟ್ಟಿದ್ದು. VRS ಕೊಟ್ಟ ಮೇಲೆ ಮನೆಯಲ್ಲಿ ಕುತ್ಕೊಳ್ಳೋ ಆ ಟೈಮಲ್ಲಿ ಕೊರೋನಾ ಬೇರೆ ಬಂತು. ಏನ್ ಮಾಡುದು ಏನೋ ಬೇಜಾರಾಗ್ತಾ ಇದೆಯಲ್ಲ, ಯಾಕೋ ಬೇಜಾರು ಎಲ್ಲ ಇದ್ದು ಏನಕ್ಕೆ ಈ ತರ ಬೇಜಾರಾಗುತ್ತೆ ಅಂತ ಹೇಳಿ ಏನೋ ಒಂದು ಇದೆ, ಹುಡ್ಕಬೇಕಂತ ಹುಡ್ಕುತ್ತಾನೆ ಇದ್ದವಳು ಈ ಧ್ಯಾನ ಮಾಡಿದ ಕೂಡಲೇ ಅದು ಎಲ್ಲ ಒಂಥರ ಸರಿಯಾದಂಗ ಅನ್ಸಿತು. ಖುಷಿ ಆಯ್ತು. ಓ ಇದು ಇನ್ನು ಬಿಡುವಂಗಿಲ್ಲ ನಾನು ಅಂತ ಹೇಳಿ ಅವತ್ತು ಸ್ಟಾರ್ಟ್ ಮಾಡಿದ ಧ್ಯಾನ ಇವತ್ತಿನವರೆಗೂ ನಾನು ಬಿಟ್ಟಿಲ್ಲ. ಅಂದ್ರೆ ಒಂದು ದಿನಾನು ಬಿಟ್ಟಿಲ್ಲ. ಮಿನಿಮಮ್ 1 hour ಮಾಡೇ ಮಾಡ್ತೀನಿ. ಈ ಧ್ಯಾನದಿಂದ ನನ್ನಲ್ಲಿ ಏನೆಲ್ಲ ಬದಲಾವಣೆ ಅನುಭವ ಅಂತದ್ದೇನೋ ಆಗಿಲ್ಲ ನನ್ಗೆ. ಬಟ್ ನಾನು ವರ್ಕ್ ಮಾಡ್ತಿದ್ದದು ಕಂಪ್ಯೂಟರ್ ವರ್ಕ್, ಆದ್ರಿಂದ ಫುಲ್ ಕೂತ್ಕೊಂಡು ಬೆನ್ನು ನೋವು, ಹಿಪ್ ಜಾಯಿಂಟ್ ಪೈನ್ ಎಲ್ಲ ಸಣ್ಣ ಸಣ್ಣ ನೋವುಗಳು ಆಗಾಗ ಕಾಡ್ತಾ ಇದ್ದವು. ಮತ್ತೊಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ನಂಗೆ ಫುಲ್ಲು. ಯಾವಾಗನು ಒಂದು ಆಲೂಗಡ್ಡೆ ಪೀಸ್ ತಿಂದ್ರೂ ಆಗಲ್ಲ, ಆ ತರ ಎಲ್ಲ ಇತ್ತು. ಒಂಥರ ಫುಲ್ಲು ಎದೆ ಉರಿ ಬಂದು ಫುಲ್ ಭಾರ ಇಟ್ಟಂಗ ಆಗ್ತಾ ಇತ್ತು, ಅದೆಲ್ಲ ಆಗ್ತಿತ್ತು. ಅದೆಲ್ಲ ಒಂದೊಂದೇ ಎಲ್ಲ ಕಡಿಮೆ ಆಗ್ತಾ ಬಂತು. ಅದನ್ನು ನೋಡಿ ಓಹ್ ಅದರಿಂದಲೇ ಅಂತ ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಎಲ್ಲ ಈ ಒಂದು ಧ್ಯಾನ ಸ್ಟಾರ್ಟ್ ಮಾಡಿ ಒಂದು 7-8 ತಿಂಗಳಲ್ಲಿ ಎಲ್ಲ ಆರಾಮ ಇದ್ದೀನಿ. ಫೈನ್, ಏನ್ ಕೆಲಸ ಮಾಡಿದ್ರು ಸುಸ್ತಾಗಲ್ಲ, ಭಾರಿ ಖುಷಿ ಆಗ್ತಾ ಇತ್ತು. ಅವಾಗ ಇದ್ದವರಿಗೆಲ್ಲ ಹೇಳ್ತಾ ಇದ್ದೆ, ನನ್ನ ಅಕ್ಕನವರಿಗೂ, ನನ್ನ ಅಣ್ಣಂದ್ರು, ಆಮೇಲೆ ಎಲ್ಲ ಫ್ರೆಂಡ್ಸ್ ಸರ್ಕಲ್ ತುಂಬಾ ಜನರಿಗೆ ಹೇಳಿದೆ, ನೀವು ಇದು ಮಾಡಿ, ಇದು ತುಂಬಾ ಚೆನ್ನಾಗಾಗುತ್ತೆ, ಮಾಡಿ ನೋಡಿ ನೀವು. ನಮ್ಮ ರಿಲೇಷನ್ಸ್ ಎಲ್ಲ ಇರ್ತಾರಲ್ಲ, ಎಲ್ರಿಗೂ ಹೇಳ್ದೆ ಮಾಡಿ ನೋಡಿ. ಎಲ್ರು ಸ್ಟಾರ್ಟಿಂಗ್ ಮಾಡ್ತಾರೆ, ಮತ್ತೆ ಕಂಟಿನ್ಯೂ ಮಾಡ್ತಾರ ಇಲ್ಲ. ಬಟ್ ನನ್ನ ಅಕ್ಕಂದ್ರಾಗ್ಲಿ ನನ್ನ ಹಸ್ಬೆಂಡ್ ಆಗ್ಲಿ ಈಗ್ಲೂ ಮಾಡ್ತಾನೆ ಇದ್ದಾರೆ. ಆಮೇಲೆ ನನ್ಗೆ ಅದೇ ಬೆನ್ನು ನೋವು ಇತ್ತು, ಆಮೇಲೆ ಕೈ ನೋವು, ಸೊಂಟ ನೋವು, ಎಲ್ಲ ತಲೆನೋವು ಬೇರೆ ಇತ್ತು. ಎಲ್ಲನೂ ಕಂಪ್ಲೀಟ್ ಕ್ಯೂರ್ ಆಯ್ತು. ಇನ್ನೊಂದೇನಂದ್ರೆ ನನ್ಗೆ ಒಂದು ಕಾಲಲ್ಲಿ ಇಲ್ಲಿ 2 ಬೆರಳುಗಳ ಆಣಿ ಅಂತ ಹೇಳ್ತಾರೆ, ಕಾರ್ನ್ ಅಂತ, ಅದಿತ್ತು. ಅದು ನನ್ಗೆ ಸಾಧಾರಣ 21 years ಇಂದ ಇತ್ತು. ಅದು ಏನು ಮೆಡಿಸಿನ್ ಮಾಡಿದ್ರು ಕಡಿಮೆ ಆಗ್ತಾ ಇರ್ಲಿಲ್ಲ. ಆ ಡಾಕ್ಟರ್ ಹೇಳ್ತಾ ಇದ್ರು, ಅದು ಏನು ಕಡಿಮೆ ಆಗಲ್ಲ, ಅದನ್ನು ನೀವು ಆಪರೇಟ್ ಮಾಡಿ ತೆಗಿಬೇಕು, ಮತ್ತೆ ಬರುತ್ತೆ ಪುನಃ. ಅದೇ ಅದಕ್ಕೆ ಮೆಡಿಸಿನ್, ಬೇರೆ ಯಾವ ಮೆಡಿಸಿನ್ಗೂ ಅದು ಹೋಗಲ್ಲ ಅಂತ ಹೇಳ್ತಿದ್ರು. ನನಗೆ ಈ ಧ್ಯಾನದಿಂದ ಅದೆಲ್ಲ ನಾನು ಅದನ್ನು ಯೋಚನೆನೇ ಮಾಡಿಲ್ಲ. ಒಂದು ನೆಕ್ಸ್ಟ್ ಒಂದು 10 ತಿಂಗಳಾಗುವಾಗ ನಂಗೆ ನೋವೇ ಇಲ್ಲ. ವಾಕಿಂಗ್ ಮಾಡುವಾಗಂತ ಅದು ಹಿಂಗೆ ಪ್ರೆಸ್ ಆಗುತ್ತಲ್ಲ, ತುಂಬಾ ನೋವಾಗ್ತಾ ಇತ್ತು, ಶೂ ಹಾಕ್ಬೇಕಲ್ಲ ಆಗ ಅಂತ. ಆ 10 ತಿಂಗಳಾದ್ಮೇಲೆ ಆ ನೋವೇ ಇಲ್ಲ, ಅದ್ರದ್ದು ಪತ್ತೆನೇ ಇಲ್ಲ. ಅಷ್ಟು ಖುಷಿ ಆಗ್ಬಿಡ್ತು. ಈ ಧ್ಯಾನದಿಂದ ಎಲ್ಲನೂ ಸಾಧ್ಯ. ಅಂದ್ರೆ ಈ ವಿಶ್ವ ಪ್ರಾಣ ಶಕ್ತಿ ನಮ್ಗೆ ನಮ್ಮ ಬಾಡಿಯನ್ನು ಯಾವ ತರ ಹಿಡಿದಿಟ್ಕೊಳ್ತದೆ, ನಮ್ಮ ಎಲ್ಲ ಅಂದ್ರೆ ಮಾನಸಿಕವಾಗಿಯೂ ಭೌತಿಕವಾಗಿಯೂ ಎಲ್ಲಾ ರೀತಿಯಿಂದಲೂ ಇದು ನಮ್ಗೆ ಪರಿಣಾಮಕಾರಿಯಾಗಿ ಪ್ರಯೋಜನ ಕೊಡ್ತದೆ ಅಂತ ಹೇಳಿ ನಂಗೆ ತುಂಬಾ ಖುಷಿ ಆಯ್ತು.
ನಂದು ಅನುಭವ ಅಂದ್ರೆ ಅಷ್ಟೇ. ಮತ್ತೆ ಭೌತಿಕವಾಗಿ ಏನಂದ್ರೆ ನನಗೆ ಏನಾದ್ರೂ ಒಂದು ಬೇಕು, ವಸ್ತು ಒಂದು ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ತಗೊಳ್ತಿದ್ರೆ ಆಗ್ತಿತ್ತು ಅಂತ. ಒಂದು 2-3 ಸತಿ ಥಿಂಕ್ ಮಾಡೋ ಒಂದ್ ವಾರದ ಒಳಗೆ ಯಾರಾದ್ರೂ ಅದನ್ನ ಗಿಫ್ಟ್ ತಂದು ಕೊಡ್ತಾ ಇದ್ರು. ನಂಗೆ ಅದೊಂಥರ ಮಿರಾಕಲ್ ಅನಿಸ್ತಾ ಇತ್ತು. ಆಮೇಲೆ ಈ ನನ್ಗೆ ತುಂಬಾ ಗಿಡಗಳ ಹುಚ್ಚು ತುಂಬಾ. ನನಗೆ ಯಾರ್ದಾದ್ರೂ ಮನೆಯಲ್ಲಿ ವಾಕಿಂಗ್ ಹೋಗುವಾಗ ಯಾರ್ದಾದ್ರು ಮನೆಯಲ್ಲಿ ಗಿಡಗಳು ನೋಡಿದ ಕೂಡ್ಲೆ, ಓ ನಮ್ಮ ಮನೇಲಿ ಈ ಕಲರ್ ಇಲ್ಲ, ನಮ್ಮ ಮನೇಲಿ ಈ ಕಲರ್ ಇಲ್ಲ ಅಂತ ನಾನು ಯಾವಾಗ್ಲೂ ಇದು ಮಾಡ್ತಾ ಇದ್ದೆ. ಅದನ್ನು ಯಾರಾದ್ರು ತಂದ್ಕೊಡ್ತಾ ಇದ್ರು ನನ್ಗೆ. ತಕೊಳ್ಳಿ, ನಿಮ್ಮ ಹತ್ರ ಇದಿಲ್ಲ, ನಿಮ್ಮ ಹತ್ರ ಉಂಟಾ ಇದು ಅಂತ ಹೇಳ್ಕೊಂಡು ತಂದ್ಕೊಡ್ತಿದ್ರು. ಅದು ನಂಗೆ ಒಂಥರ ಖುಷಿ ಆಗ್ತಿತ್ತು. ಏನು ಚಿಕ್ಕ ಚಿಕ್ಕ ಒಂದು ಆಸೆಗಳು ಇರುತ್ತಲ್ವಾ, ಅದನ್ನು ನಾವು ಯಾರ ಹತ್ರ ಕೇಳದೇನೆ ಒದಗಿ ಬರ್ತಾ ಉಂಟಲ್ಲ ಅಂತ ಹೇಳಿ ಖುಷಿ ಆಗ್ತಿತ್ತು. ನಂದು ಅನುಭವಗಳಂದ್ರೆ ಇಷ್ಟೇ. ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ PMC ವಾಹಿನಿಯವರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಜೈ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.